ಇನ್ನೂ ಒಂದು ಫಲವನ್ನು ಪ್ರಾಣಾಯಾಮಕ್ಕೆ ಹೇಳ್ತಾರೆ. ಪ್ರಯೋಜನಾನಿ ಚತ್ವಾರಿ. ಹಿಂದೆ ಹೇಳಿದ್ದು ಪ್ರಾಣಾಯಾಮ, ಧ್ಯಾನ, ಧಾರಣ ಇದರ ಫಲ ಹೇಳಿದ್ದು. ಈಗ ಪ್ರಾಣಾಯಾಮಕ್ಕೆ ಫಲವನ್ನು ಹೇಳ್ತಾರೆ. 4 ಫಲ ಪ್ರಾಣಾಯಾಮಕ್ಕೆ ಇದೆ ಅಂತ ಹೇಳಿ. ಇದು ಒಂದು ವಾಯುಪುರಾಣದಲ್ಲಿ ಮಾತ್ರ ಹೇಳಿರುವಂಥ ಒಂದು ಅಪರೂಪವಾದ ವಿಚಾರ. ಪ್ರಯೋಜನಾನಿ ಚತ್ವಾರಿ ಪ್ರಾಣಾಯಾಮಸ್ಯ ವಿದ್ಧಿವೈ ಶಾಂತಿ, ಪ್ರಶಾಂತಿ, ದೀಪ್ತಿಶ್ಚ ಪ್ರಸಾದಶ್ಚ ಚತುಷ್ಟಯಂ. ಶಾಂತಿ, ಪ್ರಶಾಂತಿ, ದೀಪ್ತಿ ಮತ್ತು ಪ್ರಸಾದ, ಈ 4 ಫಲವನ್ನು ಪ್ರಾಣಾಯಾಮಕ್ಕೆ ಹೇಳ್ತಾರೆ. ಮೊದಲು ಶಾಂತಿ ಎಂದರೆ ಏನು? ಕ್ಷಪಣಂ ಹಿ ಕಷಾಯಾಣಾಂ ಪಾಪಾನಾಂ ಶಾಂತಿ ರುಚ್ಯತೆ. ಕಷಾಯ ಅಂತಂದರೆ ಪಾಪಗಳು ಅಂತ ಹೇಳಿ ಅರ್ಥ. ಅವಿಪಕ್ವ ಕಷಾಯಾಣಂ ದುರ್ದರ್ಶಃ ಅಹಂ ಅಂತ ನಾರದರಿಗೆ ಭಗವಂತ ಅಶರೀರವಾಣಿಯ ಮೂಲಕ ಹೇಳಿದಂತಹ ಮಾತು. ಅಲ್ಲಿ ಕಷಾಯ ಅಂದರೆ ಪಾಪಗಳು ಅಂತ ಹೇಳಿ ಅರ್ಥವನ್ನು ಮಾಡಿದ್ದಾರೆ. ಹಾಗಾಗಿ ಎಲ್ಲ ಪಾಪಗಳ ಪರಿಹಾರ ಆಗುತ್ತೆ ಪ್ರಾಣಾಯಾಮದಿಂದ. ಅದನ್ನೇ ಶಾಂತಿ ಅಂತ ಹೇಳಿ ಕರೀತಾರೆ. ಅದು ಒಂದು ಫಲ. ಮತ್ತು ಲೋಭ ಮೊದಲಾದಂತಹ ಪಾಪದ ಫಲಗಳೇನಿರುತ್ತೆ, ಲೋಭ ಮೊದಲಾದಂತಹ ದೋಷಗಳು ಮನಸ್ಸಿನಲ್ಲಿ ಇರುವಂಥದ್ದು, ಅದರ ಪರಿಹಾರ ಆಗತ್ತೆ. ಅದನ್ನು ಪ್ರಶಾಂತಿ ಅನ್ನೋ ಶಬ್ದದಿಂದ ಕರೀತಾರೆ. 3ನೇದು ದೀಪ್ತಿ. ದೀಪ್ತಿ ಅಂದರೆ ಏನು ಅಂತಂದರೆ ಹೊಳೆಯುವುದು, ಗೊತ್ತಾಗೋದು ಅಂತ ಅರ್ಥ. ಅತೀತಾನಾಗತಾನಾಂಚ ದರ್ಶನಂ ಸಾಂಪ್ರತಸ್ಯ ಚ ಬುದ್ಧಸ್ಯ ಸಮತಾಮ್ಯಾಂತಿ ದೀಪ್ತಿ ಸ್ಯಾತ್ ತಪ ಉಚ್ಯತೆ. ಅತೀತ, ಅನಾಗತ, ವರ್ತಮಾನ 3 ಕಾಲದ ಎಲ್ಲ ವಿಚಾರಗಳು ಅವನಿಗೆ ಹೊಳಿಲಿಕ್ಕೆ ಶುರುವಾಗುತ್ತೆ. ಅದನ್ನು ಇಲ್ಲಿ ದೀಪ್ತಿ ಅನ್ನೋ ಶಬ್ದದಿಂದ ಹೇಳಿದ್ದಾರೆ. ಅದು ಕೂಡ ಪ್ರಾಣಾಯಾಮದ ಫಲ. ಕೊನೆಯ ಫಲ ಹೇಳ್ತಾರೆ. ಇಂದ್ರಿಯಾಣೀಂದ್ರಿಯಾರ್ಥಾಂಶ್ಚ ಮನಃ ಪಂಚಚ ಮಾರುತಾನ್ ಪ್ರಸಾದಯತಿ ಏನಾಸೌ ಪ್ರಸಾದಯತಿ ಸಂಗೀತಃ. ನಮ್ಮ ಇಂದ್ರಿಯಗಳಿಗೆ, ಮನಸ್ಸಿಗೆ ಪ್ರಶಾಂತತೆ ಉಂಟಾಗುತ್ತೆ. ಮತ್ತು ಮಾರುತ, ದೇಹದಲ್ಲಿರುವಂತಹ 5 ಪ್ರಾಣಾಪಾನ ಮೊದಲಾದಂತಹ ವಾಯುಗಳು, ಇದೆಲ್ಲವನ್ನೂ ಕೂಡ ಸ್ವಚ್ಛ ಮಾಡುತ್ತೆ. ಸ್ವಚ್ಛವಾಗಿರುತ್ತೆ, ಶರೀರವೂ ಸ್ವಚ್ಛವಾಗುತ್ತೆ, ಇಂದ್ರಿಯಗಳು ಶುಭ್ರವಾಗುತ್ತೆ. ಇದೇ ಆ ಒಂದು ಪ್ರಾಣಾಯಾಮದ ಮತ್ತೊಂದು ಫಲ. ಆಗಲೇ ನಾನು ಹೇಳಿದಂತೆ ಹಿಮಾಲಯದಲ್ಲಿರುವಂಥವರೆಲ್ಲ ಅವರು ಪ್ರತಿನಿತ್ಯವೂ ಏನು ಸ್ನಾನ ಮಾಡೋದೇ ಇಲ್ಲ. ಆದರೆ ಅವ್ರ ದೇಹದಿಂದ ದುರ್ಗಂಧ ಬರ್ತಾ ಇರೋದಿಲ್ಲ. ನಾವು ಸ್ನಾನ ಮಾಡೋದು ದುರ್ಗಂಧ ಬರ್ತಾ ಇರುತ್ತೆ. ಯಾಕೆ ಬರೋದಿಲ್ಲ ಅಂತಂದರೆ ಪ್ರಾಣಾಯಾಮ ಮೊದಲಾದ ಯೋಗ ಮಾರ್ಗದ ರಹಸ್ಯವಾಗಿರುವಂತಹ ಕೆಲವು ಅನುಷ್ಠಾನಗಳು. ಆ ಅನುಷ್ಠಾನಗಳು ದೇಹದ ಮೇಲೂ ಪರಿಣಾಮವನ್ನು ಉಂಟು ಮಾಡುತ್ತೆ, ಮನಸ್ಸಿನ ಮೇಲೂ ಪರಿಣಾಮವನ್ನು ಉಂಟು ಮಾಡುತ್ತೆ. ಎಷ್ಟೋ ಬಾರಿ ಚೆನ್ನಾಗಿ ಯೋಗ ಸಿದ್ಧನಾಗಿದ್ದ ಅಂದರೆ ಪಕ್ಕದಲ್ಲಿರೋರ ಮೇಲೂ ಕೂಡ ಪರಿಣಾಮವನ್ನು ಉಂಟು ಮಾಡಬಲ್ಲದು. ಅಷ್ಟು ಈ ಒಂದು ಸಾಮರ್ಥ್ಯ ಕೇವಲ ಒಂದು ಇಡೀ ಯೋಗದ ಒಂದು ಅಂಗ ಆಗಿರುವಂತಹ ಪ್ರಾಣಾಯಾಮಕ್ಕೆ ಇಷ್ಟೆಲ್ಲ ಸಾಮರ್ಥ್ಯ ಇದೆ ಅಂತ ಹೇಳಿ ಕೊನೆಗೆ ಅವನು ಧ್ಯಾನ ಮಾಡಬೇಕಾದ್ರೆ ಏನು ಮಾಡಬೇಕು ಅಂತ ಹೇಳ್ತಾರೆ. ಓಂಕಾರಂ ಪ್ರಥಮಂ ಕೃತ್ವ, ಪ್ರಣವವನ್ನು ಜಪಿಸಿ ಸೂರ್ಯ ಚಂದ್ರರಿಗೆ ನಮಸ್ಕಾರ ಮಾಡಬೇಕು. ಒಂದು ಆಸನವನ್ನು ಹಾಕ್ಕೊಂಡು ಕೂತ್ಕೊಳ್ಬೇಕು. ಆಸನಂ ಸ್ವಸ್ತಿಕಂ ಕೃತ್ವ, ಸ್ವಸ್ತಿಕಾಸನ ಅಥವಾ ಪದ್ಮಾಸನ, ಅರ್ಧಾಸನ, ಅರ್ಧ ಪದ್ಮಾಸನ, ಈ ಥರ ಆಸನಗಳನ್ನು ಹಾಕ್ಕೊಂಡು ತನ್ನ ಗುಹೇಂದ್ರಿಯವನ್ನು ತನ್ನ 2 ಪಾದ ಹಿಮ್ಮಡಿಗಳಿಂದ ತಾನು ಒತ್ತು ಹಿಡಿದು, ಎಲ್ಲ ಭಗವದ್ಗೀತೆಯಲ್ಲಿ ಹೇಳಿದಂತೆ ಸಮಂ ಕಾಯ ಶಿರೋಗ್ರೀವಂ ಅಂತ ಹೇಳಿದಂತೆ ಆ ಎಲ್ಲ ವರ್ಣನೆಗಳು ಕೂಡ ಇಲ್ಲೂ ಕೂಡ ಸಿಗುತ್ತೆ. ಎದೆಯನ್ನು ಉರೋಭಿಷ್ಟಭ್ಯ, ಎದೆಯನ್ನು ಸಟಿಸಿಕೊಂಡು, ಅಂದರೆ ಅದರ ತಾತ್ಪರ್ಯ ಸರಿಯಾಗಿ ರುಜುವಾಗಿ ಇರಬೇಕು ಅವನ ಶರೀರ ಅಂಥೇಳಿ ಅರ್ಥ. ಇಂತಹ ಒಂದು ಆಸನದಲ್ಲಿ ದೃಢಾಸನ, ಗಟ್ಟಿಯಾಗಿ ಒಂದು ಕಡೆ ಅಚಲವಾಗಿ ಕೂತ್ಕೊಳ್ಬೇಕು. ಸಂಹೃತ್ಯ ಚರಣಾವು, ಕಾಲನ್ನು ಮಡಚಿಕೊಂಡು ಕೂತಿರಬೇಕು. ಅಂದರೆ ಅಶಕ್ತರ ವಿಚಾರ ಬೇರೆ. ಶಕ್ತರಂತೂ ಕಾಲನ್ನು ಮಡಚಿಕೊಂಡು ನಾವು ಧ್ಯಾನಕ್ಕೆ ಕೂತಾಗ, ಜಪಕ್ಕೆ ಕೂತಾಗ ಕಾಲನ್ನು ಮಡಚಿಕೊಂಡು ನಾವು ಧ್ಯಾನಕ್ಕೆ ಕೂತ್ಕೊಳ್ಬೇಕು. ಕಿಂಚಿ ಉನ್ನಮಿತ ಶಿರಾಹ, ತಲೆಯನ್ನು ಸ್ವಲ್ಪ ಮಟ್ಟಿಗೆ ಮೇಲೆ ಎತ್ತಿರಬೇಕು. ಸಂಪ್ರೇಕ್ಷ ನಾಸಿಕಾಗ್ರಂ ಸ್ವಂ, ಮೂಗಿನ ತುದಿಯ ಕಡೆ ಗಮನವನ್ನು ಕೊಡಬೇಕು. ದಿಶಶ್ಚ ಅನವಲೋಕಯನ್, ಬೇರೆ ದಿಕ್ಕಿನ ಕಡೆಗೆ ಯಾವ ಗಮನವನ್ನು ಕೊಡಬಾರದು. ಹೀಗೆ ಅವನು ಧ್ಯಾನವನ್ನು ತಾನು ಅನುಷ್ಠಾನ ಮಾಡಬೇಕು. ಹೀಗೆ ಧ್ಯಾನವನ್ನು ಮಾಡುವಂತಹ ಕ್ರಮವನ್ನು ಇಲ್ಲಿ ತಿಳಿಸ್ಕೊಡ್ತಾ ಹೋಗ್ತಾರೆ. ಈ ಒಂದು ಧ್ಯಾನದ ಮಹತ್ವವನ್ನು ಮತ್ತು ಧ್ಯಾನದ ಅಂಗಗಳನ್ನೆಲ್ಲ ಆಚಾರ್ಯರು ತಂತ್ರಸಾರ ಸಂಗ್ರಹದಲ್ಲೂ ಕೂಡ ತಿಳಿಸ್ಕೊಟ್ಟಿದ್ದಾರೆ. ತಂತ್ರಸಾರ ಸಂಗ್ರಹದಲ್ಲಿ ಅಲ್ಲೂ ಆಚಾರ್ಯರು ಹೇಳ್ತಾರೆ, ಇಲ್ಲಿ ಹೇಳಿಲ್ಲ, ಆಸನವನ್ನು ಯೋಗದ ಅಂಗ ಅಂತ ಇಲ್ಲಿ ಹೇಳಿಲ್ಲ, ಆದರೆ ಆಸನವು ಯೋಗದ ಅಂಗ ಅಂತ ಆಚಾರ್ಯರು ಸ್ಪಷ್ಟವಾಗಿ ಅಲ್ಲಿ ತಿಳಿಸ್ಕೊಡ್ತಾರೆ. ಈ ಆಸನವನ್ನು ಯೋಗದ ಅಂಗ ಅಂತ ಹೇಗೆ ಸ್ವೀಕಾರ ಮಾಡ್ತಾರೆ, ಪ್ರಾಣಾಯಾಮವನ್ನು ಯೋಗದ ಅಂಗ ಅಂತ ಹೇಗೆ ಸ್ವೀಕಾರ ಮಾಡ್ತಾರೆ ಅಂದರೆ, ಈ ಅಂಗ ಅಂತಂದರೆ 2 ಥರ ಇರಬಹುದು. ಅದನ್ನು ಮಾಡಿ ಮುಗಿಸಿ ಮುಂದಿನ ಹಂತಕ್ಕೆ ಹೋಗ್ತೀವಿ ಅಂತಂದರೆ ಅದನ್ನು ಅಂಗ ಅಂತ ಕರಿತೀವಿ.
ಅದು ಕ್ರಮಿಕವಾಗಿಯೂ ಇರಬಹುದು. ಇದು ಅಂಗವನ್ನು ಮಾಡಿ ಮುಗಿಸಿದ ಮೇಲೆ ಅಂಗಿ, ನಾವು ಅಂಗನ್ಯಾಸ ಕರನ್ಯಾಸ ಎಲ್ಲ ಮಾಡಿ ಜಪವನ್ನು ಮಾಡಲಿಕ್ಕೆ ಶುರು ಮಾಡ್ತೀವಿ. ಪೌರ್ವಾಪರ್ಯ ಇರುತ್ತೆ, ಮೊದಲು ಇದನ್ನು ಮಾಡಿ ಆಮೇಲೆ ಇದನ್ನು ಮಾಡಬೇಕು ಅಂತ. ಅಥವಾ ಅಂಗ ಅಂತಂದರೆ ಸಮಕಾಲಿಕವಾಗಿ ಇರಬಹುದು, ಅಂಗ ಅಂಗಿ ಎರಡು ಏಕಕಾಲಿಕವಾಗಿ ಇರಬಹುದು. ಧ್ಯಾನಕ್ಕೆ ಅಂಗಗಳು ಇದು ಅಂತಂದರೆ ಪ್ರಾಣಾಯಾಮ ಮತ್ತು ಆಸನ ಅನ್ನುವಂಥದ್ದು ಸಮಕಾಲದಲ್ಲಿ ಇರುತ್ತೆ. ನಾವು ನಾವು ಪ್ರಾಣಾಯಾಮ ಮಾಡಿ ಮುಗಿಸಿ ಕೂತ್ಕೊಂಡು ಮುಗಿಸಿ ಆಮೇಲೆ ಓಡಾಡ್ಕೊಂಡು ಧ್ಯಾನ ಮಾಡ್ತೀವಿ ಅಂತ ಹೇಳೋಕ್ಕಾಗೋದಿಲ್ಲ. ಅದಾದಮೇಲೆ ಇರುವಂಥದ್ದಲ್ಲ. ಧ್ಯಾನ ಮಾಡುವ ಕಾಲದಲ್ಲೇನೆ ಪ್ರಾಣಾಯಾಮವೂ ಕೂಡ ಇರುತ್ತೆ, ಜೊತೆಗೆ ಆಸನವೂ ಕೂಡ ಇರುತ್ತೆ. ಬ್ರಹ್ಮಸೂತ್ರದಲ್ಲಿ ವೇದವ್ಯಾಸ ದೇವರು ತಿಳಿಸ್ಕೊಟ್ಟಿದ್ದಾರೆ, ಆಸೀನ ಸಂಭವಾತ್, ಕೂತ್ಕೊಂಡೇ ನೀವು ದೇವರ ಧ್ಯಾನ ಮಾಡಬೇಕು ನೀವು. ಯಾಕೆ ಸಂಭವಾತ್? ನೀವು ಓಡಾಡ್ತಾ ಇತ್ತು ಅಂತಾದರೆ ಮನಸ್ಸಿನ ಏಕಾಗ್ರತೆ ಬರೋದಿಲ್ಲ. ಯಾಕೆಂದರೆ ಮನಸ್ಸಿಗೂ ದೇಹಕ್ಕೂ ಸಂಬಂಧ ಇರುತ್ತೆ. ದೇಹ ಚಂಚಲವಾಗಿ ಇತ್ತು ಅಂತಾದರೆ ಮನಸ್ಸು ಚಂಚಲ ಆಗಿಬಿಡುತ್ತೆ. ಹಾಗೆ ಮನಸ್ಸು ಚಂಚಲವಾಗಿದ್ದರೆ ಧ್ಯಾನ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಆಸೀನಃ, ಕೂತ್ಕೊಂಡೇ ಒಂದು ಸ್ಥಳದಲ್ಲಿ ಕುಳಿತುಕೊಂಡೇ ಧ್ಯಾನವನ್ನು ಮಾಡಬೇಕು ಅಂತ. ಜೊತೆಗೆ ಆದ್ದರಿಂದ ಆಸನ ಅನ್ನುವಂಥದ್ದು ಧ್ಯಾನದ ಕಾಲದಲ್ಲೇ ಇರುತ್ತೆ, ಪ್ರಾಣಾಯಾಮವೂ ಇರುತ್ತೆ. ನಾವು ಒಂದು ವಿಷಯವನ್ನು ಅತ್ಯಂತ ಏಕಾಗ್ರತೆಯಿಂದ ನಾವು ತಿಳಿದುಕೊಳ್ತಾ ಇದ್ದೀವಿ ಅಂತಾದರೆ ನಮ್ಮ ಉಸಿರಾಟ ಅನ್ನೋದು ಕ್ರಮೇಣ ಕಮ್ಮಿ ಆಗಿಬಿಟ್ಟಿರುತ್ತೆ. ನೀವೇ ನಿಮ್ಮ ಅನುಭವಕ್ಕೆ ಬಂದಿರುತ್ತೆ, ನೋಡಬಹುದು. ಯಾವುದಾದ್ರೂ ಒಂದು ಒಳ್ಳೆಯ ವಿಚಾರವನ್ನು ಯಾರೋ ಹೇಳ್ತಾ ಇದ್ದಾರೆ ಅಂತಂದರೆ ನಾವು ಗಮನ ಕೊಡ್ತಾ ಇದ್ದಾಗ ನಮಗೇ ಗೊತ್ತಾಗದೇ ಇರುವಂತೆ ಉಸಿರಾಟ ಕಮ್ಮಿ ಮಾಡಿಬಿಟ್ಟಿರ್ತೀವಿ. ನಾವು ಪೂರ್ತಿ ಬಾಯಿ ಬಿಟ್ಕೊಂಡು ಕೇಳಲಿಕ್ಕೆ ಶುರು ಮಾಡಿಬಿಟ್ಟಿರ್ತೀವಿ. ನಾವು ತುಂಬ ಆಸಕ್ತಿಕರವಾದ ವಿಚಾರ ಏನೋ ನಡೀತಾ ಇದೆ ಅಂತಂದರೆ ಉಸಿರಾಟ ಕ್ರಮೇಣ ಕಮ್ಮಿ ಆಗಿಬಿಟ್ಟಿರುತ್ತೆ, ಅಲ್ಲೇ ನೋಡ್ತಾ ನಿಂತ್ಬಿಟ್ಟಿರ್ತೀವಿ ನಾವು. ಆಮೇಲೆ ನಮಗೆ ಎಚ್ಚರ ಬಂದಾಗ ಒಂದು ದೊಡ್ಡ ಉಸಿರನ್ನು ತಗೊಳ್ತೀವಿ ನಾವು. ಹಾಗಿದ್ದರೆ ಧ್ಯಾನದ ಕಾಲದಲ್ಲೇ ಉಸಿರಾಟ ಇರುತ್ತೆ. ಕುಂಭಕ ಸ್ಥಿತಿಯಲ್ಲಿ ಇರ್ತಾರೆ ಕೆಲವೊಮ್ಮೆ. ಕುಂಭಕ ಸ್ಥಿತಿಯಲ್ಲಿ ಇಲ್ಲದೇ ಇದ್ದರೂ ಕೂಡ ಕ್ರಮಬದ್ಧವಾದಂತಹ ಉಸಿರಾಟ ಧ್ಯಾನದ ಕಾಲದಲ್ಲಿ ಇರುತ್ತೆ. ಹಾಗಾಗಿ ಪ್ರಾಣಾಯಾಮ ಆಸನ ಅನ್ನುವುದು ಧ್ಯಾನದ ಕಾಲದಲ್ಲೇ ಜೊತೆಗೆ ಇರುವಂತಹ ಅಂಗಗಳು. ಇಲ್ಲಿ ಆಸನ ಅನ್ನುವಂಥದ್ದನ್ನು ಅಂಗ ಅಂತ ನೋಡಿದ್ವಿ ನಾವು. ಈ ಆಸನ ಅನ್ನುವಂತಹ ಅಂಗ ಅದು ಧ್ಯಾನಕ್ಕೆ ಅಂಗ. ಧ್ಯಾನಕ್ಕೆ ಅನುಕೂಲವಾಗುವಂತೆ ನಾವು ಆಸನವನ್ನು ಸ್ವೀಕಾರ ಮಾಡಬೇಕು. ಇಲ್ಲಿ ಆಸನ ಯಾವುದು ಅಂತಂದರೆ ಪದ್ಮಾಸನ, ಸ್ವಸ್ತಿಕಾಸನ. ಸಾಮಾನ್ಯವಾಗಿ ನಮಗೆ ಪದ್ಮಾಸನವೇ ಕಷ್ಟ, ಸ್ವಸ್ತಿಕಾಸನ ಸ್ವಲ್ಪ ಸುಲಭ, ಅರ್ಧ ಪದ್ಮಾಸನ ಸ್ವಲ್ಪ ಸುಲಭ, ಈ ಥರ ಎಲ್ಲ ಆಸನಗಳಿವೆ. ಆದರೆ ಪುರಾಣಗಳಲ್ಲಿ ಮತ್ತು ಬೇರೆ ಯೋಗ ಗ್ರಂಥಗಳಲ್ಲಿ ಎಲ್ಲ ಇನ್ನೂ ವಿಚಿತ್ರವಾದ ಆಸನಗಳನ್ನೆಲ್ಲ ನಿರೂಪಣೆ ಮಾಡ್ತಾರೆ. ವೃಕ್ಷಾಸನ ಅಂತ ಇದೆ, ಇನ್ನು ಮಯೂರಾಸನ ಅಂತ ನೀವು ಕೇಳಿರಬಹುದು. ಭಾರಿ ಕಷ್ಟವಾಗಿರುವಂತಹ ಆಸನಗಳು. ಅದು ಧನುರಾಸನ ಅಂತ ಇದೆ, ಪೂರ್ತಿ ದೇಹವನ್ನು ಹೀಗೆ ಅದನ್ನು ನಾವು ಬಾಗಿಸಬೇಕಾಗತ್ತೆ. ಧನುರಾಸನ ಅಂತಿದೆ, ಶೀರ್ಷಾಸನ ಇದೆ, ಎಂಥ ವಿಚಿತ್ರ ಆಸನಗಳೆಲ್ಲ ಇದೆ. ಆಸೀನ ಸಂಭವಾದಂತ ವೇದವ್ಯಾಸ ದೇವರು ಹೇಳ್ತಾ ಇದ್ದಾರೆ. ನೀವು ಯಾಕೆ ಆಸನವನ್ನು ಪಾಲಿಸಬೇಕು ಧ್ಯಾನಕ್ಕೆ ಅಂತಂದರೆ, ಇಲ್ಲಾಂದರೆ ಧ್ಯಾನ ಮಾಡೋದು ಕಷ್ಟ ಆಗುತ್ತೆ, ನಿಮಗೆ ಏಕಾಗ್ರತೆ ಬರೋದಿಲ್ಲ ಅಂತ. ಆದರೆ ಇಂಥ ವಿಚಿತ್ರವಾದ ಆಸನಗಳನ್ನೆಲ್ಲ ಹೇಳ್ತಾರೆ. ಅದನ್ನು ಆರೋಗ್ಯಕ್ಕಾಗಿ ಆಸನಗಳನ್ನೆಲ್ಲ ಮಾಡೋರು ಗೊತ್ತಿರುತ್ತೆ ಎಷ್ಟು ಥರದ ಆಸನಗಳೆಲ್ಲ ಇದೆ ಅಂತ ಹೇಳಿ. ಈ ಎಲ್ಲ ಆಸನವನ್ನು ಮಾಡಿದ್ರೆ ಧ್ಯಾನ ಮಾಡಲಿಕ್ಕಾಗತ್ತಾ? ಮಯೂರಾಸನದಂತಹ ಕಷ್ಟಕರವಾಗಿರುವ ಆಸನವನ್ನು ಒಬ್ಬ ವ್ಯಕ್ತಿ ಮಾಡಿದ್ರೆ ಅವನ ಗಮನ ಪೂರ್ತಿ ದೇಹದ ಸಮತೋಲನ ಕಾಪಾಡಿಕೊಳ್ಳೋದ್ರಲ್ಲೇ ಇರುತ್ತೆ ಹೊರತು ದೇವ್ರ ಕಡೆ ಗಮನ ಹೋಗೋದೇ ಇಲ್ಲ. ಅವನು ದೇವ್ರ ವಿಚಾರ ಮಾಡಿದ್ರೆ ಬಿದ್ದೋಗ್ಬಿಡ್ತಾನೆ, ಆಸನದಲ್ಲಿ ಇರಲಿಕ್ಕೆ ಸಾಧ್ಯನೇ ಆಗೋದಿಲ್ಲ. ಆದರೆ ಆಸನವನ್ನು ಅಂಗ ಅಂತ ಹೇಗೆ ಹೇಳಿದ್ರು? ಆದರೆ ಅಂತಹ ಕಷ್ಟಕರವಾಗಿರುವ ಆಸನವು ಧ್ಯಾನದ ಅಂಗ ಆಗುತ್ತೆ. ಯಾಕೆಂದರೆ ನಾವು ಪುರಾಣಗಳಲ್ಲಿ ಕೆಲವರು ಮಾಡಿದ ತಪಸ್ಸನ್ನು ನೋಡಿದಾಗ, ಅದರ ವರ್ಣನೆಯನ್ನು ಕೇಳಿದಾಗ ಅಂತಹ ಕಷ್ಟಕರವಾದ ಆಸನದಲ್ಲಿ ಇದ್ದು ತಪಸ್ಸು ಮಾಡಿದ್ರು ಅಂತ ನಮಗೆ ಉಲ್ಲೇಖ ಸಿಗುತ್ತೆ. ಒಂದೇ ಕಾಲಿನಲ್ಲಿ ನಿಂತು ತಪಸ್ಸು ಮಾಡೋದು, ಕೈ ಎರಡನ್ನೂ ಎತ್ತಿ ವರ್ಷಗಟ್ಟಲೆ ಹಾಗೆ ಕೈ ಎತ್ತಿ ಹಾಗೆ ತಪಸ್ಸನ್ನು ಮಾಡ್ತಾರೆ. ಮತ್ತು ಒಂದು ಕಾಲಿನ ಮೇಲೆ ಅದರ ಅಂಗುಷ್ಠದ ಮೇಲೆ ಮಾತ್ರ ನಿಂತು ಮಾಡಿರ್ತಾರೆ. ಈ ಥರ ವಿಚಿತ್ರವಾದ ಆಸನಗಳಲ್ಲಿ ಇದ್ದು ತಪಸ್ಸು ಮಾಡಿರ್ತಾರೆ ಅಂತಲೂ ಕೂಡ ಕೇಳಿದ್ದೀವಿ ನಾವು. ಇದರ ಅಭಿಪ್ರಾಯ ಏನು ಅಂತಂದರೆ, ಇಂಥ ಸ್ಥಳದಲ್ಲಿ ವಿಕಲ್ಪ ಅಂತ ಹೇಳ್ತಾರೆ. ಅಂದರೆ ನಿಮಗೆ ಎಷ್ಟೊಂದು ಆಯ್ಕೆಗಳನ್ನು ಕೊಡುತ್ತೆ ಶಾಸ್ತ್ರ. ಆಯ್ಕೆಗಳನ್ನು ಕೊಟ್ಟಾಗ ನಿಮಗೆ ಯಾವುದನ್ನು ಬೇಕೋ ಅದನ್ನು ಆರಿಸ್ಕೊಳ್ಳಿ. ಇಲ್ಲೆಲ್ಲ ಹಾಗೆ ಕಾಣುತ್ತೆ ನಮಗೆ. ಆ ಆಸನನಾದರೂ ಮಾಡಿ, ಅಥವಾ ಈ ಆಸನ ಮಾಡಿ, ಪದ್ಮಾಸನ ಅಥವಾ ಸ್ವಸ್ತಿಕಾಸನ ಅಥವಾ ಅಂತ ಇದೆ ವಿಕಲ್ಪ. ಅದಾದರೂ ಮಾಡಿ, ಇದಾದರೂ ಮಾಡಿ ಅಂತ ಆಯ್ಕೆಗಳನ್ನು ಕೊಡುತ್ತೆ. ಈಗ ಆಯ್ಕೆಗಳನ್ನು ಕೊಟ್ಟಾಗ ಸಿಗುವಂತಹ ಫಲ ಒಂದೇ ಅಂತಾದರೆ ಯಾವುದನ್ನು ಆಯ್ಕೆ ಮಾಡ್ಕೊಳ್ತಾರೆ? ಯಾವುದು ಸುಲಭ ಇದೆಯೋ ಅದನ್ನೇ ಎಲ್ಲರೂ ಆಯ್ಕೆ ಮಾಡ್ಕೊಳ್ತಾರೆ. ಯಾಕೆಂದರೆ ಕಷ್ಟಪಟ್ಟರು ಅದೇ ಫಲ, ಸುಲಭವಾಗಿದ್ದರೂ ಅದೇ ಫಲ ಅಂತಂದರೆ ಸುಲಭವಾಗಿರೋದು ಯಾವುದನ್ನು ಅದನ್ನೇ ಆಯ್ಕೆ ಮಾಡ್ಕೊಳ್ತಾರೆ ಎಲ್ಲರೂ ಕೂಡ. ಹಾಗಿದ್ರೆ ಫಲದಲ್ಲೂ ವ್ಯತ್ಯಾಸ ಇದೆ ಅಂತ ನಾವು ಯೋಚನೆ ಮಾಡಬೇಕು. ನಾವು ಧ್ಯಾನ ಮಾಡಿದ್ರೆ ಧ್ಯಾನಕ್ಕೆ ಫಲ ಇದೆ,
ಸುಲಭವಾಗಿರುವ ಆಸನದಲ್ಲಿ ಇದ್ದು ಮಾಡುವ ಧ್ಯಾನಕ್ಕೆ ಬೇರೆ ಫಲ, ಅತ್ಯಂತ ಕಷ್ಟಕರವಾಗಿರುವ ಆಸನದಲ್ಲಿ ಇದ್ದು ಮಾಡುವ ಧ್ಯಾನಕ್ಕೆ ಬೇರೆ ಫಲ. ನೋಡಿ, ಅಂತಹ ಕಷ್ಟವಾದ ಒಂದೇ ಕಾಲ ಮೇಲೆ ಹೆಬ್ಬೆರಳಿನ ಮೇಲೆ ನಿಂತು ದೇವರ ಕಡೆಯೂ ಕೂಡ ಗಮನ ಕೊಟ್ಟು ದೀರ್ಘಕಾಲ ಇದ್ದ ಅಂತಾದರೆ ಅದಕ್ಕೆ ಎಷ್ಟು ಫಲ ಸಿಗಬೇಕು? ಫಲದಲ್ಲಿ ಒಂದು ಅತಿಶಯ ಇರುತ್ತೆ. ಅಂತಹ ಸಂದರ್ಭಗಳಲ್ಲಿ ಫಲದಲ್ಲಿ ಅತಿಶಯ ಅಂದರೆ ಭಗವಂತ ಬೇಗ ಒಲಿದು ಪ್ರತ್ಯಕ್ಷನಾಗಬಹುದು ಅಂತೂ, ಅಥವಾ ಕೇಳುವಂತಹ ವರ ತುಂಬ ಕಷ್ಟವಾಗಿರುವಂತಹ, ಸಿಗಲಿಕ್ಕೆ ಸಾಧ್ಯ ಆಗಬಾರ್ದು ಪ್ರಪಂಚದಲ್ಲಿ, ಅಂತಹ ವರಗಳನ್ನೆಲ್ಲ ಕೇಳಿಕೊಳ್ಳಿಕ್ಕೆ ಅವಕಾಶ ಇರುತ್ತೆ. ಹಿರಣ್ಯಕಶಿಪು ಅಂಥವರೆಲ್ಲ ಅಂತಹ ಉಗ್ರ ತಪಸ್ಸನ್ನು ಮಾಡಿದ್ದಕ್ಕೆ ಅದರಿಂದ ಸಾವಬೇಡ, ಇದರಿಂದ ಸಾವಬೇಡ ಅಂಥೇಳಿ ಇಂತಹ ವರಗಳನ್ನೆಲ್ಲ ಅವರಿಗೆ ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಅಂಥೇಳಿ ನಮಗೆ ಗೊತ್ತಾಗುತ್ತೆ. ಹಾಗಾಗಿ ಇಂತಹ ಆಸನಗಳಿಗೆ ಎಲ್ಲದಕ್ಕೂ ಒಂದು ಫಲ ಇದೆ. ಈ ಆಸನಕ್ಕೆ ಆರೋಗ್ಯ ಮಾತ್ರ ಫಲ ಅಲ್ಲ, ಕಷ್ಟಕರವಾದ ಆಸನದಿಂದ ಧ್ಯಾನ ಮಾಡಿದರೆ ವಿಶೇಷವಾದ ಫಲ ಅದಕ್ಕೆ ಇರುತ್ತೆ ಅಂಥೇಳಿ ನಮಗೆ ಗೊತ್ತಾಗುತ್ತೆ. ಹೀಗೆ ಧ್ಯಾನದ ಈ ಪ್ರಕಾರಗಳನ್ನೆಲ್ಲವನ್ನೂ ಕೂಡ ಈ ಪಾಶುಪತ ಯೋಗದಲ್ಲಿ ನಿರೂಪಣೆಯನ್ನು ಮಾಡ್ತಾರೆ. ಏವಂ ವೈ ನಿಯತಾಹಾರ ಪ್ರಾಣಾಯಾಮ ಪರಾಯಣ ಜಿತ್ವಾ ಜಿತ್ವಾ ಸದಾ ಭೂಮಿಂ ಆರೋಹೇತು ಸದಾ ಮುನಿ. ಹೀಗೆ ತಾನು ಪ್ರಾಣಜಯವನ್ನೆಲ್ಲ ಸಂಪಾದನೆ ಮಾಡಿ ನಿಯತವಾದ ಆಹಾರವನ್ನು ಸ್ವೀಕಾರ ಮಾಡ್ತಾ ಯೋಗವನ್ನು ಅನುಷ್ಠಾನ ಮಾಡ್ತಾ ಹಂತ ಹಂತವಾಗಿ ಅವನು ಸಾಧನೆಯಲ್ಲಿ ಮೇಲೆ ಹೋಗಲಿಕ್ಕೆ ಶುರುವಾಗ್ತಾನೆ. ಪ್ರಾಣಾಯಾಮವನ್ನು ಗೆದ್ದಂತಹ, ಪ್ರಾಣವಾಯುವನ್ನು ಗೆದ್ದಂತಹ ವ್ಯಕ್ತಿ ಎಷ್ಟರ ಮಟ್ಟಿಗೆ ತನ್ನ ದೇಹದಲ್ಲಿ ಪ್ರಾಣದ ಬಗ್ಗೆ ಕಂಟ್ರೋಲ್ ಇಟ್ಕೊಂಡಿರ್ತಾನೆ ಅದನ್ನು ಒಂದು ವರ್ಣನೆ ಮಾಡ್ತಾರೆ. ತುಂಬ ಚೆನ್ನಾಗಿ ಹೇಳ್ತಾರೆ. ನಾಲೇನತು ಯಥಾತೋಯಂ ಯಂತ್ರೇಣೈವ ಬಲಾನ್ವಿತ ಆಪಿಬೇತ ಪ್ರಯತ್ನೇನ ತಥಾ ವಾಯುಂಜಿತಶ್ರಮಃ. ನಾವು ನೀರು ಎಲ್ಲೋ ಒಂದು ಕಡೆ ಇರುತ್ತೆ, ಆ ನೀರನ್ನು ಬೇರೆ ಇನ್ನೆಲ್ಲೋ ಕಡೆ ಹರಿಸ್ಕೊಳ್ಬೇಕಾಗಿರುತ್ತೆ. ಏನು ಮಾಡ್ತೀವಿ? ನಾಲೇನ ಪೈಪು, ಅದಕ್ಕೆ ಯಂತ್ರ ಮೋಟರ್ ಫಿಕ್ಸ್ ಮಾಡ್ತೀವಿ ನಾವು. ಹಿಂದಿನ ಕಾಲದಲ್ಲಿ ಬೇರೆ ಥರ ಯಂತ್ರ ಇತ್ತೇನೋ, ಜಲಯಂತ್ರ ಬೇರೆ ಥರ ಇರ್ತಾ ಇತ್ತು. ಒಟ್ಟು ಯಂತ್ರವನ್ನು ಉಪಯೋಗಿಸಿಕೊಂಡು ನಾಲದ ಮುಖಾಂತರವಾಗಿ ನಾವು ನಮಗೆ ಎಲ್ಲಿ ಬೇಕೋ ಅಲ್ಲಿ ಹೇಗೆ ನೀರು ಹರಿಸ್ತೀವೋ ಹಾಗೆ ಯೋಗಿಯಾದಂಥವನು, ಪ್ರಾಣಾಯಾಮದಲ್ಲಿ ಸಿದ್ಧಿಯನ್ನು ಪಡೆದುಕೊಂಡಂಥವನು ತನ್ನ ದೇಹದಲ್ಲಿ ಪ್ರಾಣವಾಯುವನ್ನು ಎಲ್ಲಿ ಬೇಕೋ ಅಲ್ಲಿಗೆ ಸಂಚಾರವನ್ನು ಮಾಡಿಸುವಂತಹ ಸಾಮರ್ಥ್ಯವನ್ನು ಅವನು ಪಡೆದುಕೊಂಡಿರ್ತಾನೆ.